ಪ್ರೊಸೀಜರ್ನ ನೀವು ನಿಯಮದಲ್ಲಿರೋವಂಥ ಪ್ರೊಸೀಜರ್ನ ಇವತ್ತು ತರ್ತಾ ಇದ್ದೀರಾ. ಅದು ನೀವು ಆಸ್ಥಾನದಲ್ಲಿ ಖಾದರ್ ಅವರು ಆಸ್ಥಾನದಲ್ಲಿ ಕೂತ್ಕೊಂಡು ತರ್ತಾ ಇದ್ದೀರಿ. ಯೋಚನೆ ಮಾಡಿ ತನ್ನಿ. ನಮ್ಮದೇನು ಉತ್ತರ ಕರ್ನಾಟಕದ ಚರ್ಚೆ ಮಾಡ್ತಾ ಇದ್ದೀರಿ, ಎಲ್ಲ ಸದಸ್ಯರಿಗಿರೋವಂಥ ಅದು ಮಂತ್ರಿಗಳು ಏನೇ ಹೇಳಬೇಕಾದ್ರೂ ಅವ್ರದ್ದು ಒಂಥರ ಜಡ್ಜ್ಮೆಂಟ್ ಇದ್ದಂಗೆ. ಅವರು ಅಂದರೆ ಮಂತ್ರಿನೇ ಎದ್ದು ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂದರೆ ಸರ್ಕಾರ ಗೋವಿಂದ, ಸರ್ಕಾರನೇ ಗೋವಿಂದ ಆಗೋಗ್ತದೆ. ಅದರಿಂದ ಯೋಚನೆ ಮಾಡಿ. ನಾನು ಸಲಹೆ ಅಷ್ಟೇ, ಯೋಚನೆ ಮಾಡಿ ಹೇಳಿ. ಈಗ ಮುಖ್ಯಮಂತ್ರಿಗಳು ಎದ್ದು ನಿಂತ್ಕೊಂಡು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಕಾನೂನು ಸರಿ ಇಲ್ಲ ಅಂತ ಹೇಳಿದ್ರೆ ಎಲ್ಗೋಗ್ಬೇಕು. ಅದರಿಂದ ನಮ್ಮ ಸಲಹೆ, ಇದೊಂದು ಹೊಸ ನಿಯಮವನ್ನು ನೀವು ಮಾಡಿದ್ರೆ ಮುಂದಕ್ಕೆ ಇದೇ ನಿಯಮ ಕಾನೂನು ಆಗೋಗ್ತೈತೆ ಸದನದಲ್ಲಿ ನಿಯಮ. ಅದಕ್ಕೆ ಯೋಚನೆ ಮಾಡಿ. ನಾವೇನು ಎಚ್ ಕೆ ಪಾಟೀಲ್ ಅವ್ರಿಗೆ ವಿರೋಧ ಮಾಡಲ್ಲ, ಅವರು ಒಂಥರ ಸಜ್ಜನರಿದ್ದಾರೆ, ವಿರೋಧ ಮಾಡಲ್ಲ. ಆದರೆ ಹೇಳ್ಬೋದಾ ಇಲ್ಲ ಅನ್ನೋದು ನೀವು ಒಂದ್ಸರಿ ಬುಕ್ಕನ್ನು ನೋಡ್ಬಿಟ್ಟು ಒಂದು ರೂಲಿಂಗ್ ಕೊಟ್ಬಿಡಿ, ಒಳ್ಳೆ. ಈಗ ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಒಂದು ಸಣ್ಣ ಸಲಹೆಯನ್ನು ಮಾಡಿದರು, ತಕರಾರು ಮಾಡಿದರು. ನಾನು ಅವ್ರ ಗಮನಕ್ಕೆ ತರ್ತೀನಿ. ನಾನು ಈ ಮಾತನಾಡುವಾಗ ಮುಖ್ಯಮಂತ್ರಿಗಳನ್ನು ಪರವಾನಗಿ ತಗೊಂಡೆ, ಸ್ಪೀಕರ್ ಪರವಾನಗಿ ತಗೊಂಡೆ. ನಾವು ಮಾತಾಡಬಾರ್ದು ಅಂಥೇಳಿ ಯಾವುದೇ ನಿಯಮಗಳ ಅಡ್ಡಿ ಇಲ್ಲ. ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಇದೇ ಸದನದೊಳಗೆ ತಾವೆಲ್ಲ ಮಂತ್ರಿಗಳಾಗಿದ್ರಿ. ಸನ್ಮಾನ್ಯ ಕಾಗೇರಿ ಅವರು ಸಂವಿಧಾನದ ಬಗ್ಗೆ ಚರ್ಚೆಗೆ ವಿಷಯ ತಗೊಂಡು ಬಂದರು. ಚುನಾವಣಾ ರಿಫಾರ್ಮ್ಸ್ ಬಗ್ಗೆ ವಿಚಾರ ಚರ್ಚೆಗೆ ತಗೊಂಡು ಬಂದರು. ನಾವು ಸದಸ್ಯರು ಮಾತನಾಡೋದಲ್ಲ, ಸ್ವತಃ ಅಧ್ಯಕ್ಷ ಪೀಠದಿಂದ ಕಾಗೇರಿಯವರು ಮಾತನಾಡಿದರು. ಅದು ತಮ್ಮ ಗಮನಕ್ಕೆ ತರ್ತೀನಿ. ಆ ಸಂದರ್ಭದಲ್ಲಿ ಮಂತ್ರಿಗಳು ಮಾತಾಡಿದರು.